ಮಾನ್ಯ BS ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಪ್ರಶ್ನಾತೀತ ನಾಯಕರು. ಅವರ 50 ವರ್ಷಗಳು ಏನು ಅವರು ಬೆಳೆದು ಬಂದ ಹಾದಿ ಇದೆ. ಭಾರತೀಯ ಜನತಾ ಪಾರ್ಟಿಯನ್ನು ಧೂಳಿಂದ ಮೇಲಕ್ಕೆ ಕಟ್ಟಿದ್ದಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಮೂಲ ಪ್ರೇರಣೆಯಿಂದ ಏನು ಭಾರತೀಯ ಜನತಾ ಪಕ್ಷ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಅಧಿಕಾರವನ್ನು ಹಿಡಿದಿದೆ. ಅವರು 50 ವರ್ಷಗಳ ಕಾಲ ದೀರ್ಘ ಏನು ಹೋರಾಟದ ಮುಖಾಂತರ ಪಕ್ಷವನ್ನು ಕಟ್ಟಿದ್ದಾರೆ. ಆ ಪಕ್ಷದ ಅವರ ಒಂದು ಆ ಸೇವೆಯನ್ನು ಗಮನಿಸಿ ಪಕ್ಷ ಇವತ್ತು ಅವರಿಗೆ ಒಂದು ಅಭಿಮಾನೋತ್ಸವ. 50 ವರ್ಷ ರಾಜಕೀಯದಲ್ಲಿ ಅವರು ಪಾದಾರ್ಪಣೆ ಮಾಡಿ 50 ವರ್ಷ ಆಗಿದ್ದಕ್ಕೋಸ್ಕರ ಅವರದ್ದು ಒಂದು ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಸೇರಿ ಸುಮಾರು 5 ಲಕ್ಷ ಜನ ಸೇರುವುದರ ಮುಖಾಂತರ ಮಾಡ್ತಾಯಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ರವರ ನೇತೃತ್ವದಲ್ಲಿ ಊಟದ ವ್ಯವಸ್ಥೆ ಏನಿದೆ, ಅರ್ಕಾವತಿ ಅಂತ ಹೇಳ್ಬಿಟ್ಟು ಒಂದು ಕೌಂಟ್ರು, 30 ಕೌಂಟ್ರುಗಳಿದೆ. ಅದರಲ್ಲಿ ಸುಮಾರು 1 ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಗೆ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರುಗಳು ಸೇರಿಕೊಂಡು ನಿನ್ನೆ 3 ದಿನದಿಂದ ಬಂದು ಇಲ್ಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೋಸ್ಕರ ಅರ್ಕಾವತಿ ಅನ್ನೋ ಒಂದು ಕೌಂಟ್ರನ್ನು ಯಲಹಂಕ ಕ್ಷೇತ್ರದ ಎಲ್ಲ ಮುಖಂಡರುಗಳು ಮಾನ್ಯ SR ವಿಶ್ವನಾಥ್ರವ್ರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ನೀವೇ ನೋಡ್ದಂಗೆ ನಡೀತಾ ಇದೆ. ಯಡಿಯೂರಪ್ಪನವರ ಕಾರ್ಯಕ್ರಮ ಅಂದ್ರೇ ಹಾಗೆ, ಅಲ್ಲಿ ದಾಸೋಹಕ್ಕೆ ಕೊರತೆ ಇರೋದಿಲ್ಲ. ಯಡಿಯೂರಪ್ಪನವರ ಕಾರ್ಯಕ್ರಮದಲ್ಲಿ ಜನಗಳ ಕೊರತೆ ಇರೋದಿಲ್ಲ. ಇದೊಂಥರ ದಿಕ್ಸೂಚಿ. ಇದು ಹೇಗಪ್ಪ ಅಂತ ಹೇಳಿದ್ರೆ, ಮುಂಬರುವ ಚುನಾವಣೆಗಳಲ್ಲಿ ಯಡಿಯೂರಪ್ಪನವರ ಒಂದು ವರ್ಚಸ್ಸನ್ನು ಬಳಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಇದೊಂದು ದಿಕ್ಸೂಚಿ ಅಂತಲೇ ಹೇಳ್ಬೋದು. ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀರಾ ಸರ್ ಬಿಜೆಪಿ? ಅಭಿಮಾನೋತ್ಸವ. ಇದು ಯಾವ ಶಕ್ತಿ ಪ್ರದರ್ಶನ ಅಲ್ಲ, ಇದು ಅಭಿಮಾನ. ಯಡಿಯೂರಪ್ಪನವರು ಪಾರ್ಟಿಗೋಸ್ಕರ ಮಾಡಿದ ಕೆಲಸಕ್ಕೆ ಮುಖಂಡರುಗಳು ಕಾರ್ಯಕರ್ತರುಗಳು ಸೇರಿ ಅವರಿಗೆ ಕೊಡ್ತಿರ್ತಕ್ಕಂಥ ಅಭಿಮಾನ. ಯಾವುದೇ ಮುಖಂಡ ನಿಸ್ವಾರ್ಥತೆಯಿಂದ ಒಂದು ಪಕ್ಷವನ್ನು ಕಟ್ಟಿದ್ರೆ ವಾಪಸ್ ಕಾರ್ಯಕರ್ತರು ಅವರಿಗೆ ಅಭಿಮಾನವನ್ನು ತೋರಿಸ್ತಾರೆ ಅನ್ನೋದು ಪ್ರತೀಕ. ಇದು ಬಂದಂಥ ಸಾರ್ವಜನಿಕರಿಗೆ ಮತ್ತು ಕಾರ್ಯಕರ್ತರಿಗೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್? ಊಟ ತಿಂಡಿ ಆಗಲಿ ಅದ್ರ ಬಗ್ಗೆ ಸರ್. ಈಗ ಬೆಳಗ್ಗೆಯಿಂದನೂ ತಿಂಡಿ ಊಟದ ವ್ಯವಸ್ಥೆ ಇದೆ. ಮೆಂತ್ಯ ಬಾತ್ ಮಾಡಿಸಿದ್ವಿ, ಪಲಾವ್ ಮಾಡಿಸಿದ್ದೀವಿ, ಟೊಮೊಟೊ ಬಾತ್ ಮಾಡಿಸಿದ್ವಿ, ವಾಂಗಿ ಬಾತ್ ಮಾಡಿಸಿದ್ವಿ, ಮೊಸರನ್ನ ಮಾಡಿಸಿದ್ದೀವಿ, ಮೈಸೂರು ಪಾಕ್ ಮಾಡಿಸಿದ್ದೀವಿ. ಅವು ಹೊಟ್ಟೆ ತುಂಬ್ಕೊಂಡು ಊಟ ಮಾಡಿಕೊಂಡು ಕುಳಿತುಕೊಂಡು ಅಮಿತ್ ಶಾ ಜಿಯವರು ಬರ್ತಾ ಇದ್ದಾರೆ. ಅವ್ರ ಭಾಷಣ ಕೇಳಿ ಯಡಿಯೂರಪ್ಪರು ಬರ್ತಿದ್ದಾರೆ, ನಮ್ಮ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಬರ್ತಿದ್ದಾರೆ. ಅವ್ರದ್ದೆಲ್ಲ ಭಾಷಣಗಳನ್ನ ಕೇಳಿಕೊಂಡು ಹೋಗುವಂಥ ಕೆಲಸ ಇದೆ.